ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ನಾವು ಪ್ರಾರಂಭಿಸೋಣ. ಇವತ್ತಿನ ವ್ಯಾಕರಣಾಂಶ ಯಾವುದು ಅನ್ನೋದು ನಿಮಗೀಗಾಗಲೇ ಕಾಣ್ತಾ ಇದೆ, ಗಮನಿಸಿದಿರಿ ಅಂತ ನಾನು ಭಾವಿಸ್ತೀನಿ. ಅದು ಯಾವುದು ಅಂತ ಹೇಳಿದ್ರೆ ಲಿಂಗಗಳು. ಯಾವ ವ್ಯಾಕರಣಾಂಶ? ಲಿಂಗಗಳು ಅನ್ನುವ ವ್ಯಾಕರಣಾಂಶದ ಬಗ್ಗೆ ನಾವು ತಿಳಿತಾ ಹೋಗೋಣ. ಮೊದಲು ಮಕ್ಕಳೇ, ನಮಗೆ ಲಿಂಗ ಅಂದ್ರೇನು ಅನ್ನೋದ್ರ ಬಗ್ಗೆ ಅರ್ಥ ಗೊತ್ತಿರಬೇಕು. ಸ್ವಲ್ಪ ನಾವು ಅದನ್ನು ಮೊದಲು ತಿಳಿಯೋಣ. ನೋಡಿ, ಇಲ್ಲೆಲ್ಲರೂ ಕೂಡ ಯಾವ ಪದದ ಅರ್ಥ? ಲಿಂಗ. ಲಿಂಗ ಅಂದರೆ ನಾವು ಸಹಜವಾಗಿ ಅದಕ್ಕೆ ಅರ್ಥವನ್ನು ಏನು ಹೇಳ್ತೀವಪ್ಪ ಅಂತ ಹೇಳಿದ್ರೆ, ಒಂದು ಲಕ್ಷಣ, ಅಥವಾ ಇನ್ನೊಂದು ಪದ ಏನು ಹೇಳ್ತೀವಪ್ಪ ಅಂತ ಹೇಳಿದ್ರೆ ಗುರುತು. ಇನ್ನೊಂದು ಪದ ಏನು ಅಂತ ಹೇಳಿದ್ರೆ ಗುರುತು. ಒಂದು ಲಕ್ಷಣ, ಮತ್ತೊಂದು ಗುರುತು ಅನ್ನುವಂಥದ್ದನ್ನು ಅದಕ್ಕೊಂದು ಅರ್ಥವನ್ನು ಕೊಡ್ತೀವಿ ನಾವು. ಲಿಂಗ ಪದದ ಅರ್ಥ ಲಕ್ಷಣ ಅಥವಾ ಗುರುತು. ಅದು ಹೇಗೆ ಅನ್ನೋದಕ್ಕೆ ನಾನು ಹೇಳ್ತೀನಿ, ಗಮನ ಇರಲಿ ಮಕ್ಕಳೇ. ಈಗ ನಾವು ಸಹಜವಾಗಿ ಮಾತಾಡ್ತಾ ಇರಬೇಕಾದ್ರೆ ಅಥವಾ ಸಾಮಾನ್ಯವಾಗಿ ನಾವು ಮಾತಾಡ್ತಾ ಇರಬೇಕಾದ್ರೆ ಯಾರೊಟ್ಟಿಗೆ ಮಾತಾಡ್ತೀವಿ? ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು. ಇಲ್ಲ, ಯಾವುದಾದರೂ ಒಬ್ಬ ವ್ಯಕ್ತಿಯ ಜೊತೆಗೆ ನಾವು ಮಾತಾಡಬಹುದು, ಅಥವಾ ಯಾವುದಾದರೂ ವಸ್ತುವಿನ ಬಗ್ಗೆ ಕುರಿತು ಮಾತನಾಡಬಹುದು, ಅಥವಾ ಯಾವುದಾದರೂ ಒಂದು ಸ್ಥಳದ ಬಗ್ಗೆ ಮಾತನಾಡಬಹುದು, ಅಥವಾ ಯಾವುದಾದರೂ ಘಟನೆ ಬಗ್ಗೆ ನಾವು ಮಾತಾಡ್ತಾ ಹೋಗ್ಬೋದು. ಏನಾದರೂ ಸಂದರ್ಭಗಳಾಗಿರಲಿ, ಮಾತನಾಡುವುದು ಯಾವುದರ ಬಗ್ಗೆ, ಯಾರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅನ್ನೋದನ್ನು ನಾವೇನು ಮಾಡ್ತೀವಿ, ಚೆನ್ನಾಗಿ ತಿಳಿದು ಅರಿತು ಮಾತಾಡ್ತೀವಿ. ಈಗ ಉದಾಹರಣೆ, ನಾವು ಒಬ್ಬ ವ್ಯಕ್ತಿ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ರೆ ನಿಮಗೆಲ್ಲ ಕೂಡ ಗೊತ್ತಿರಬೇಕು, ವ್ಯಕ್ತಿಗಳಲ್ಲಿ ನಾವು ಎರಡು ರೀತಿಯ ವರ್ಗೀಕರಣ ಮಾಡ್ತೀವಿ ಮನುಷ್ಯರಲ್ಲಿ, ವ್ಯಕ್ತಿಗಳಲ್ಲಿ. ಅದು ಹೇಗೆ ಅಂತ ಹೇಳಿದ್ರೆ, ಒಂದು ಕಡೆಗೆ ಗಂಡು, ಇನ್ನೊಂದು ಕಡೆಗೆ ಹೆಣ್ಣು. ಈ ಗಂಡು ಹೆಣ್ಣು ಅನ್ನೋ ವರ್ಗೀಕರಣ ನಾವು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಯಾವುದರ ಮೂಲಕ ನಾವು ಅದನ್ನ ಮಾಡ್ತೀವಿ? ಒಂದು, ಅದು ಅವರ ಲಕ್ಷಣ ಅಥವಾ ಗುರುತಿನ ಸಹಾಯದಿಂದ. ನಾವು ನೋಡ್ತಿದ್ದಂಗೆನೆ, ವ್ಯಕ್ತಿಗಳನ್ನ ನೋಡ್ತಿದ್ದಂಗೆನೆ ಇವರು ಗಂಡು ಇವರು ಹೆಣ್ಣು ಅನ್ನುವುದನ್ನ ಲಕ್ಷಣವನ್ನು ಆಧರಿಸಿ, ಗುರುತನ್ನ ಆಧರಿಸಿ ನಾವೇನು ಮಾಡ್ತೀವಿ? ವರ್ಗೀಕರಣವನ್ನು ಮಾಡ್ತೀವಿ. ಹಾಗೇನೆ ಪ್ರಾಣಿಗಳು, ಪಕ್ಷಿಗಳು, ಇದು ಇಂಥದ್ದೇ ಪ್ರಾಣಿ ಅನ್ನೋದಕ್ಕೆ ಗುರುತಿದೆ, ಇದು ಇಂಥದ್ದೇ ಪಕ್ಷಿ ಅನ್ನೋದಕ್ಕೆ ಅದರದೇ ಆಗಿರತಕ್ಕಂತಹ ಲಕ್ಷಣ ಇದೆ, ಇದು ಇಂಥದ್ದೇ ಸ್ಥಳ ಅಂಥೇಳಿ ಹೇಳೋದಕ್ಕೆ ಆ ಸ್ಥಳದ ಅದರದ್ದೇ ಆಗಿರತಕ್ಕಂತಹ ಗುರುತಿರುತ್ತೆ, ಅದರದೇ ಆಗಿರೋ ಲಕ್ಷಣ ಇರುತ್ತೆ. ಹಾಗಾಗಿ ಮಕ್ಕಳೇ, ನಾವು ಲಿಂಗ ಅನ್ನೋ ಪದಕ್ಕೆ ಒಂದು ಅರ್ಥವನ್ನು ಒಂದೇ ಪದದಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಏನನ್ನ ಕೊಡಬಹುದು? ಲಕ್ಷಣ ಅಥವಾ ಗುರುತು ಅಂಥೇಳಿ ನಾವು ಹೇಳಬಹುದು. ಹಾಗಾದರೆ ಲಿಂಗ ಅನ್ನೋ ಪದದ ವ್ಯಾಖ್ಯಾನವನ್ನು ಹೇಗೆ ನಾವು ಹೇಳಬಹುದು, ಅದನ್ನು ನಿರ್ಧರಿಸಬಹುದು? ಲಿಂಗಕ್ಕೆ ಸಂಬಂಧಪಟ್ಟಂತೆ ಒಂದು ಸರಳವಾಗಿ ನಮಗೆ ವ್ಯಾಖ್ಯಾನವನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮಕ್ಕಳೇ. ಎಲ್ಲರೂ ಗಮನ ಕೊಡಿ ಅದ್ರ ಬಗ್ಗೆ. ನೋಡಿ ಏನು ಹೇಳ್ತೀನಿ. ಒಂದು ನಾಮ ಪ್ರಕೃತಿಯ ಪದ, ಒಂದು ನಾಮ ಪ್ರಕೃತಿಯ ಪದ ಯಾವ ಜಾತಿಗೆ ಸೇರಿದೆ, ಯಾವ ಜಾತಿಗೆ ಸೇರಿದೆ ಎಂಬುದನ್ನು ಹೇಳುವ ಪದವೇ
ಪದವೇ ನಾವು ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಲಿಂಗ ಎನ್ನುವರು. ಇದನ್ನ ನೀವು ಒಂದ್ ಕಡೆಗೆ ನೋಟ್ಸ್ ಮಾಡ್ಕೊಂತ ಕೇಳಿದ್ರೆ ಇನ್ನೂ ಉತ್ತಮ. ಏನಿದೆ ನೋಡಿ, ಒಂದು ನಾಮ ಪ್ರಕೃತಿಯ ಪದವು. ಇದು ಬಹಳ ಮುಖ್ಯವಾಗಿರುವಂತಹ ಪದ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಏನದು? ಒಂದು ನಾಮ ಪ್ರಕೃತಿಯ ಪದ. ಯಾವುದಾದ್ರೂ ಒಂದು ನಾಮ ಪ್ರಕೃತಿಯ ಪದವನ್ನು ನಾವು ಬಳಸಿದಾಗ, ಮೊದಲು ನಿಮಗೆ ನಾಮ ಪ್ರಕೃತಿ ಅಂದ್ರೆ ಏನು ಅದನ್ನು ಕೂಡ ಹೇಳ್ತೀನಿ. ಒಂದು ನಾಮಪದದ ಮೂಲ ರೂಪಕ್ಕೆ ನಾವು ನಾಮ ಪ್ರಕೃತಿ ಅಂತೀವಿ. ಅಂದ್ರೆ ವಿಭಕ್ತಿ ಪ್ರತ್ಯಯವನ್ನ ಸೇರದೇ ಇರುವ ರೂಪ. ಈಗ ಉದಾಹರಣೆಗೆ ನಿಮಗೆ ಉದಾಹರಣೆಯನ್ನ ಕೊಡ್ತೀನಿ. ಇಲ್ಲಿ ನೋಡಿ, ಯಾವುದೊಂದು ಪದ ಕೊಡ್ತೀನಿ ಅಂತ ಹೇಳಿದ್ರೆ ಗಿಳಿ. ನೋಡ್ತಾ ಇದ್ದೀರಾ ಏನ್ ಪದ ಬರೆದೆ ನಾನು? ಗಿಳಿ. ಈ ಗಿಳಿ ಅನ್ನೋದು ಏನಾಗಿದೆ ಅಂದ್ರೆ ಮಕ್ಕಳೇ, ಎಂತಹ ಪದ ಆಗಿದೆ ಅಂತ ಹೇಳಿದ್ರೆ ನಾಮ ಪ್ರಕೃತಿಯ ಪದವಾಗಿದೆ. ಎಂತಹ ಪದವಾಗಿದೆ ಇದು? ನಾಮ ಪ್ರಕೃತಿಯ ಪದವಾಗಿದೆ. ನಾವು ಇದಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ವಿಭಕ್ತಿ ಪ್ರತ್ಯಯಗಳಲ್ಲಿ ಯಾವುದನ್ನಾದ್ರೂ ನಾವು ಪ್ರತ್ಯಯಗಳನ್ನ ಸೇರಿಸ್ತೀವಿ. ನಾವು ಇದಕ್ಕೆ ಏನ್ ಮಾಡ್ತೀವಿ? ಯಾವುದನ್ನಾದ್ರೂ ವಿಭಕ್ತಿ ಪ್ರತ್ಯಯವನ್ನ ಇದಕ್ಕೆ ನಾವು ಸೇರಿಸ್ತೀವಿ. ಉದಾಹರಣೆಗೆ ಪ್ರಥಮ ವಿಭಕ್ತಿ ಪ್ರತ್ಯಯನೇ ತಗೊಳ್ಳಿ. ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಪ್ರಥಮ ವಿಭಕ್ತಿ ಪ್ರತ್ಯಯದ್ದೇನಿದೆ? ಊಕಾರ ಇದೆ. ಏನಿದೆ? ಊಕಾರ ಪ್ರತ್ಯಯ. ಗಿಳಿ ಅನ್ನೋ ಪದಕ್ಕೆ ಊ ಅನ್ನೋ ಪ್ರತ್ಯಯ ಸೇರಿದಾಗ ಮುಂದ ಪದ ಏನ್ ರಚನೆ ಆಗುತ್ತೆ ಅಂತ ಹೇಳಿದ್ರೆ ಗಿಳಿಯು. ನೆನಪೈತಲ್ಲ? ಗೊತ್ತಾಗ್ತತಿ ಅಂತ ಅನ್ಕೊಳ್ತೀನಿ ಮಕ್ಕಳೇ. ಪದ ಏನ್ ರಚನೆ ಆಗುತ್ತೆ? ಗಿಳಿಯು. ಇವಾಗ ಈ ಪದ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ನಾಮಪದ ಅಂತ ಹೇಳಿ ಕರೆಸಿಕೊಳ್ಳುತ್ತೆ. ಇದು ಏನ್ ಕರೆಸಿಕೊಳ್ಳುತ್ತೆ? ಅವಾಗ ನಾಮಪದ. ಅಂದ್ರೆ ನಾಮಪದದ ಮೂಲ ರೂಪಕ್ಕೆ ನಾವೇನಂತ ಕರಿತೀವಿ? ನಾಮ ಪ್ರಕೃತಿ. ಯಾವುದು ಬೇಕಾದಷ್ಟು ನಾಮ ಪ್ರಕೃತಿಯ ಪದಗಳಿದಾವೆ. ನೀವಿಲ್ಲೇ ಗಮನಿಸ್ಬಿಡ್ಬೋದು. ನೋಡಿ, ನಾಮ ಪ್ರಕೃತಿ ಅಂದ್ರೆ ಇದಿಷ್ಟೇ. ಯಾವುದು? ಗಿಳಿ. ಇದಕ್ಕೆ ಗಿಳಿ ಅಷ್ಟೇ ಪದ ತಗೊಂಡಾಗ ಇದಕ್ಕೆ ಯಾವ ಪ್ರತ್ಯಯನೂ ಸೇರಿಲ್ಲ. ಇದಕ್ಕೆ ನಾವು ಪ್ರತ್ಯಯ ಸೇರಿಸಿದ ಮೇಲೆ ಅದು ಆಮೇಲೆ ಆಗುವಂತಹ ರೂಪ ಏನಾಗಿರುತ್ತೆ? ಅದು ನಾಮಪದ ಆಗುತ್ತೆ. ಹಾಗಾಗಿ ನಿಮಗೀಗ ವ್ಯಾಖ್ಯಾನದಲ್ಲಿ ಗೊತ್ತಾಯಿತು ಅಂತ ಅನ್ಕೊಳ್ತೀನಿ. ಒಂದು ನಾಮ ಪ್ರಕೃತಿಯ ಪದ. ನಾಮ ಪ್ರಕೃತಿ ಅಂದ್ರೆ ಯಾವುದೇ ಪ್ರತ್ಯಯಗಳು ಸೇರದೇ ಇರುವ ರೂಪ. ಯಾವುದೇ ಪ್ರತ್ಯಯಗಳು ಸೇರದೇ ಇರುವ ರೂಪಕ್ಕೆ ಏನಂತ ಕರೆದಿದ್ದಾರೆ? ನಾಮ ಪ್ರಕೃತಿ. ನೋಡಿ ಮುಂದಕ್ಕೇನಿದೆ? ಒಂದು ನಾಮ ಪ್ರಕೃತಿಯ ಪದ ಯಾವ ಜಾತಿಗೆ ಸೇರಿದೆ. ಇದು ಬಹಳ ಮುಖ್ಯವಾಗಿರೋ ಪದ. ಏನು? ಯಾವ ಜಾತಿಗೆ ಸೇರಿದೆ. ಜಾತಿ ಅಂದ್ರೆ ಈಗ ನಮಗೆ ಇಲ್ಲಿ ಅರ್ಥ ಆಗುತ್ತೆ. ಏನು? ಗಿಳಿ ಅನ್ನೋ ಪದ ಏನು ಮನುಷ್ಯ ಜಾತಿಗೆ ಸೇರಿದೆನಾ? ವ್ಯಕ್ತಿ ಜಾತಿಗೆ ಸೇರಿದೆನಾ? ಅಥವಾ ವಸ್ತುವಿನ ಜಾತಿಗೆ ಸೇರಿದೆನಾ? ಅಥವಾ ಪ್ರಾಣಿ ಅನ್ನುವಂತಹ ಪಂಗಡಕ್ಕೆ, ಆ ಗುಂಪಿಗೆ ಸೇರಿದೆನಾ? ಅಥವಾ ಪಕ್ಷಿಗಳ ಜಾತಿಗೆ ಸೇರಿದೆನಾ? ಸ್ಥಳಗಳ ಜಾತಿಗೆ ಸೇರಿದೆನಾ? ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ಈಗ ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ಅರ್ಥ ಆಗಿರುತ್ತೆ. ಗಿಳಿ ಅನ್ನೋದು ಯಾವ ಜಾತಿಗೆ ಸೇರಿದೆ? ಅದು ಪಕ್ಷಿ ಅನ್ನುವಂತಹ ಜಾತಿಗೆ ಸೇರಿದೆ. ಹಾಗಾಗಿ ಪಕ್ಷಿ ಅನ್ನೋದು ಕೂಡ ಲಿಂಗಗಳಲ್ಲಿ ಒಂದು ವಿಧಕ್ಕೆ ಬರುತ್ತೆ. ನಾನು ವಿಧಗಳಿಗೆ ಆಮೇಲೆ ಬರ್ತೀನಂತೆ. ಈಗ ನಿಮಗೆ ಲಿಂಗ ಅಂದ್ರೆ ಏನು ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಗಿಳಿ ಅನ್ನೋದು ಪಕ್ಷಿಯ ಜಾತಿಗೆ ಸೇರಿರ್ತಕ್ಕಂಥದ್ದು. ಅರ್ಥ ಆಯ್ತು ನಿಮಗೀಗ. ಹಾಗೇನೆ ಇನ್ನು ಒಂದು ಪದವನ್ನ ನಾನಿಲ್ಲಿ ಬರಿತೀನಿ. ಗಮನ ಕೊಡಿ ಮಕ್ಕಳೇ. ಏನು ಪದ ಬರದೆ ಸ್ವಲ್ಪ ಅಬ್ಸರ್ವ್ ಮಾಡಿ. ಏನ್ ಬರದೆ ನೋಡಿ ನಾನು ಇಲ್ಲಿ? ಸಿಂಹ. ಏನ್ ಬರದೆ ನಾನು? ಸಿಂಹ. ಈ ಸಿಂಹ ಅನ್ನೋ ಪದಕ್ಕೂ ಕೂಡ ನಾವು ಏನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಪ್ರತ್ಯಯಗಳನ್ನು ಸೇರಿಸ್ಬೋದು. ಸದ್ಯಕ್ಕೆ ನಾನು ಈಗಿನ್ನೂ ಏನು ಸೇರಿಸಿಲ್ಲ. ಹಾಗಾಗಿ ಇದು ಏನಾಗಿದೆ? ಇದು ನಾಮ ಪ್ರಕೃತಿಯ ಪದವಾಗಿದೆ. ಇದಕ್ಕೆ ನಾನು ಬೇಕಾದ್ರೆ ಏನ್ ಬೇಕಾದ್ರೂ ಹೇಳಿದ್ನೆಲ್ಲ ಅನ್ನೋ ಸೇರಿಸಿದ್ನಪ್ಪ ಅಂತ ಹೇಳಿದ್ರೆ ಅವಾಗ ಪದ ಏನಾಗುತ್ತೆ? ಇದು ಸಿಂಹವನ್ನು ಅನ್ನೋ ರೀತಿಯಲ್ಲಿ ಪದ
ರಚನೆ ಆಗೋದನ್ನ ನೀವು ಗಮನಿಸಬಹುದು. ಅದು ನಾಮಪದ. ಬರೀ ಕೇವಲ ಸಿಂಹ ಅನ್ನೋ ಪದ ತಗೊಂಡಾಗ ಅದು ನಾಮ ಪ್ರಕೃತಿ. ಈಗ ಇದನ್ನೇ ಹೇಳಿ, ಸಿಂಹ ಅನ್ನುವಂತಹ ಈ ನಾಮ ಪ್ರಕೃತಿಯ ಪದ ಯಾವ ಜಾತಿಗೆ ಸೇರಿದೆ? ಆಗ್ಲೇ ಹೇಳಿದೆ ನಾನು, ಏನು ಮನುಷ್ಯ ಜಾತಿಗೆ ಸೇರಿದೆನಾ? ಇಲ್ಲ. ಹಾಗಾದ್ರೆ ಪಕ್ಷಿಗಳ ಜಾತಿಗೆ ಸೇರಿದೆನಾ? ಇಲ್ಲ. ಯಾವುದಾದ್ರೂ ಸ್ಥಳ ಅನ್ನೋದಕ್ಕೆ ಅದು ಒಪ್ಪುತ್ತಾ? ಫಸ್ಟ್ ಆಫ್ ಆಲ್ ಒಪ್ಪೋದೇ ಇಲ್ಲ. ಹಾಗಾದ್ರೆ ಇದು ಯಾವ ಜಾತಿಗೆ ಸೇರಿರ್ತಕ್ಕಂಥದ್ದು? ಪ್ರಾಣಿಗಳ ಜಾತಿಗೆ ಸಿಂಹ ಅನ್ನುವಂತಹ ಪದ ಸೇರಿದೆ. ಗೊತ್ತಾಯಿತು. ಹಾಗೇನೆ ನಾನು ಇನ್ನೂ ಒಂದು ಪದವನ್ನ ಬರೀತೀನಿ ಇಲ್ಲಿ. ಒಂದು ಹೆಸರು ಮಕ್ಕಳೇ. ಏನ್ ಪದ ಬರದೆ ನಾನು? ರಮೇಶ. ಏನ್ ಪದ ಬರದೆ? ರಮೇಶ. ಇದಕ್ಕೂ ಕೂಡ ಹೆಸರು ಅಂದಮೇಲೆ ಏನ್ ಪ್ರತ್ಯಯಗಳು ಬೇಕಾದರೂ ಕೂಡ ನಾವು ಸೇರಿಸ್ಬೋದು. ಬೇಕಾದ್ರೆ ತೃತೀಯ ವಿಭಕ್ತಿ ಪ್ರತ್ಯಯ ಏನು? ಇಂದ. ಇಂದ ಅನ್ನೋದಕ್ಕೆ ಸೇರಿಸಿದ್ವಪ್ಪ ಅಂದ್ರೆ ಅವಾಗ ಅದು ಪದ ರಚನೆ ಏನಾಗುತ್ತೆ? ಅದು ರಮೇಶನಿಂದ ಪದ ಆಗೋದನ್ನ ನೀವೆಲ್ಲರೂ ಕೂಡ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದು ಮುಂದಿಂದ ಬಿಟ್ಬಿಡಿ ಅದನ್ನ, ನಾಮಪದವನ್ನ. ಈಗ ಕೇವಲ ನಮಗೆ ಬೇಕಾಗಿರೋದು ನಾಮ ಪ್ರಕೃತಿಯ ಪದ. ನೋಡಿ, ರಮೇಶ ಅನ್ನೋದು ಕೇವಲ ಏನಾಗಿದೆ? ನಾಮ ಪ್ರಕೃತಿ. ಹಾಗಾದ್ರೆ ರಮೇಶ ಅನ್ನುವಂತಹ ಪದ ಯಾವ ಜಾತಿಗೆ ಸೇರಿದೆ? ನಾಮ ಪ್ರಕೃತಿಯ ಪದ. ಅದೇನಾದರೂ ಪ್ರಾಣಿಗೆ ಸೇರಿದೆನಾ? ಅಲ್ಲ, ಮನುಷ್ಯ ಕೂಡ ಪ್ರಾಣಿಗಳಲ್ಲಿ ಒಂದು, ಅದು ಬೇರೆ ಪ್ರಶ್ನೆ. ಆದರೂ ಅದರಲ್ಲಿ ಒಂದು ಪ್ರತ್ಯೇಕತೆ ಇದೆ, ವರ್ಗೀಕರಣವನ್ನ ಮಾಡಿದ್ದಾರೆ. ಹೌದಾ? ಈಗ ಮನುಷ್ಯರಲ್ಲಿ 2 ರೀತಿಯ ಜಾತಿಗಳನ್ನ ಮಾಡಿರ್ತಕ್ಕಂಥದ್ದು ಗೊತ್ತಿರಬೇಕು. ಒಂದು ಗಂಡು, ಇನ್ನೊಂದು ಹೆಣ್ಣು. ಪುರುಷ ಅಥವಾ ಸ್ತ್ರೀ ಅನ್ನುವಂತಹ ವರ್ಗೀಕರಣವನ್ನು ಮಾಡಿದ್ದಾರೆ. ಹಾಗಾದ್ರೆ ರಮೇಶ ಅನ್ನುವಂತಹ ಈ ನಾಮ ಪ್ರಕೃತಿಯ ಪದ ಗಂಡು ಅನ್ನುವಂತಹ ಜಾತಿಗೆ ಸೇರುತ್ತಾ ಅಥವಾ ಹೆಣ್ಣು ಅನ್ನುವಂತಹ ಜಾತಿಗೆ ಸೇರುತ್ತಾ? ಅರ್ಥ ಆಯ್ತು ನಿಮಗೀಗಾಗಲೇ. ಯಾವ ಜಾತಿಗೆ? ಗಂಡು ಎನ್ನುವಂತಹ ಜಾತಿಗೆ ಸೇರುತ್ತೆ. ಅದು ನಿಮಗೆ ಗೊತ್ತಾಯ್ತು. ಹಾಗೇನೆ ನಾನು ಇನ್ನೂ ಒಂದು ಹೆಸರನ್ನ ಕೂಡ ತಗೊಳ್ತೀನಿ. ಯಾವುದದು? ರಾಧಾ. ಏನ್ ಪದ? ರಾಧಾ. ನೀವು ಇದಕ್ಕೆ ಊ ಏನಾದರೂ ಪ್ರತ್ಯಯ ಸೇರಿಸಿದ್ರೆ ಅವಾಗ ಅದು ಪದ ಏನಾಗುತ್ತೆ? ರಾಧಾಳು ಆಗುತ್ತಲ್ಲ, ಪದ ನಾಮಪದ ಆಗುತ್ತೆ. ಅದನ್ನ ಬಿಟ್ಬಿಡೋಣ, ನಾವು ರಾಧಾ ಅಷ್ಟೇ ತಗೊಂಡೋಣ. ಬರೇ ರಾಧಾ ಅಂತ ಅಷ್ಟೇ ತಗೊಂಡ್ರೆ ಅಲ್ಲಿ ಸ್ತ್ರೀ ವರ್ಗಕ್ಕೆ ಅಂದ್ರೆ ಹೆಣ್ಣಿನ ಜಾತಿಗೆ ಸೇರುವಂತಹ ಪದ. ನಾವು ಒಂದು ನಾಮ ಪ್ರಕೃತಿಯ ಪದವನ್ನ ಗಮನಿಸಿದಾಗ ಅಥವಾ ಅದನ್ನ ಕೇಳಿದಾಗ ಆ ನಾಮ ಪ್ರಕೃತಿಯ ಪದ ಗಮನಿಸ್ತಿದಿರಲ್ಲ, ಒಂದು ನಾಮ ಪ್ರಕೃತಿಯ ಪದ ಯಾವ ಜಾತಿಗೆ ಸೇರಿದೆ? ಯಾವ ಜಾತಿ ಸೇರಿದೆ? ವ್ಯಕ್ತಿನ? ವ್ಯಕ್ತಿ ಹಾಗಿದ್ರೆ ಅದು ಗಂಡ ಅಥವಾ ಹೆಣ್ಣ? ಅಥವಾ ಪ್ರಾಣಿ, ಪಕ್ಷಿ? ಗಂಡು ಹೆಣ್ಣು ಹೊರತಾಗಿ ಪ್ರಾಣಿ, ಪಕ್ಷಿ ಈ ಥರದ ಯಾವುದಾದ್ರೂ ಜಾತಿಗಳಿಗೆ ಸೇರಿದೆನಾ? ಅದನ್ನ ಸೂಚಿಸುವಂತಹ ಅಥವಾ ಅದನ್ನ ಹೇಳುವಂತಹ ಪದವನ್ನೇ ನಾವು ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಲಿಂಗ ಅಂತ ಹೇಳಿ ಕರಿತೀವಿ. ನಿಮಗೆ ಲಿಂಗ ಅನ್ನುವ ಪದ ಅರ್ಥ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ ಮಕ್ಕಳು. ಏನಿದೆ ಅದರ ವ್ಯಾಖ್ಯಾನ ಬಹಳ ಸುಲಭವಾಗಿದೆ. ಒಂದು ನಾಮ ಪ್ರಕೃತಿಯ ಪದ ಯಾವ ಜಾತಿಗೆ ಸೇರಿದೆ ಎನ್ನುವುದನ್ನ ಹೇಳುವ ಪದವೇ ಅಥವಾ ಅದನ್ನ ಸೂಚಿಸುವ ಪದಕ್ಕೆ, ಶಬ್ದಕ್ಕೆ ನಾವೇನಂತ ಕರಿತೀವಿ? ಲಿಂಗಗಳು ಅಂತ ಹೇಳಿ ಕರೀತಾ ಹೋಗ್ತೀವಿ. ಈಗ ಇಂತಹ ಲಿಂಗಗಳಲ್ಲಿ ಮುಖ್ಯವಾಗಿ ಮೊದಲು 3 ವಿಧಗಳನ್ನ ಮಾಡಲಾಗಿದೆ. ಎಷ್ಟು ವಿಧಗಳನ್ನ ಮಾಡಲಾಗಿದೆ? 3 ವಿಧಗಳನ್ನ. ನಿಮಗೆ ಅದರ ಬಗ್ಗೆ ವಿಷಯ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ನಾವೀಗ ಲಿಂಗಗಳ ವಿಧಗಳಿಗೆ ತೆರಳುತ್ತಾ ಇದ್ದೀವಿ. ಗಮನ ಇರಲಿ ಮಕ್ಕಳೇ. ಏನದು? ಲಿಂಗದ ವಿಧಗಳು. ನೋಡಿ, ಲಿಂಗದ ವಿಧಗಳಿಗೆ ನಾವು ಬರೋಣ. ಪ್ರಮುಖವಾಗಿ ಎಷ್ಟು ವಿಧಗಳನ್ನ ಮಾಡಿದ್ದಾರೆ ಲಿಂಗಗಳಲ್ಲಿ? ಮೊದಲನೇದಾಗಿ ಮುಖ್ಯವಾಗಿ 3 ವಿಧಗಳನ್ನ ಮಾಡಿದ್ದಾರೆ. ಅವು ಯಾವ್ಯಾವು? ನಿಮಗೀಗಾಗಲೇ ಕೆಲವರಿಗೆ ಅದು ಗೊತ್ತಿರಬಹುದು. ಒಂದನೇ ಲಿಂಗ ಯಾವುದಪ್ಪ ಅಂತ ಹೇಳಿದ್ರೆ ಪುಲ್ಲಿಂಗ. ಒಂದನೇದು ಯಾವುದು? ಪುಲ್ಲಿಂಗ.
ಎರಡನೆಯದಾಗಿರ್ತಕ್ಕಂಥದ್ದು ಯಾವ ಲಿಂಗಪ್ಪ ಅಂತ ಹೇಳಿದ್ರೆ ಸ್ತ್ರೀಲಿಂಗ. ಎರಡನೇದು ಯಾವುದು? ಸ್ತ್ರೀಲಿಂಗ. ಮೂರನೇದಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ನಪುಂಸಕ ಲಿಂಗ. ನಪುಂಸಕ ಲಿಂಗ. ನೆನಪಿರಲಿ ಮಕ್ಕಳೇ, ನಾವು ಮೊಟ್ಟ ಮೊದಲನೇದಾಗಿ ಲಿಂಗಗಳಲ್ಲಿ ಎಷ್ಟು ವಿಧ ಮಾಡಿದ್ದೀವಿ ಅಂತ ಹೇಳಿದ್ರೆ 3 ವಿಧಗಳನ್ನು ಮಾಡಿದ್ದೀವಿ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ ಅಂಥೇಳಿ 3 ವಿಧಗಳನ್ನು ಮಾಡಿದ್ದೀವಿ. ಆದರೆ ನೆನಪಿರಲಿ ಮಕ್ಕಳೇ, ಕೇವಲ ಈ 3 ಲಿಂಗಗಳು ಮಾತ್ರ ಇಲ್ಲ. ಇನ್ನು ಅನ್ಯ ಲಿಂಗಗಳು ಅಂಥೇಳಿ ಇನ್ನೊಂದಿಷ್ಟಿದ್ದಾವೆ. ಅಥವಾ ನಿಮಗೆ ಕನ್ನಡದಲ್ಲಿ ಒಬ್ಬ ಪ್ರಮುಖರಾಗಿರ್ತಕ್ಕಂತಹ ವ್ಯಾಕರಣಕಾರ ಬರ್ತಾನ. ಆತನ ಹೆಸರು ನಿಮಗೆ ಗೊತ್ತಿರಬೇಕು. ಆತ ಯಾರು ಅಂತ ಹೇಳಿದ್ರೆ ಕೇಶಿರಾಜ ಕವಿ. ಆತ ಕನ್ನಡದ ವ್ಯಾಕರಣ ಗ್ರಂಥವನ್ನ ಬರೀತಾನೆ, ಶಬ್ದಮಣಿ ದರ್ಪಣ ಅಂಥೇಳಿ. ಯಾವುದು? ಶಬ್ದಮಣಿ ದರ್ಪಣ. ಆ ಶಬ್ದಮಣಿ ದರ್ಪಣದೊಳಗಡೆ ಮಕ್ಕಳೇ ಲಿಂಗಗಳ ಬಗ್ಗೆ ಆತ ಹೇಳ್ತಾನ, ವಿಧಗಳ ಬಗ್ಗೆ. ಲಿಂಗಂ 9 ತರಂ ಅಂತ ಹೇಳ್ತಾನ. ಲಿಂಗಂ 9 ತರಂ, ಲಿಂಗಗಳು 9 ವಿಧಗಳಾಗಿ ಇದಾವೆ ಅಂತ ಹೇಳಿ ಹೇಳ್ತಾನ. ಹಾಗಾಗಿ ನಾವು ಅನ್ಯ ಲಿಂಗಗಳ ಅಡಿಯಲ್ಲಿ ಮತ್ತೊಂದಿಷ್ಟು ಅವುಗಳ ವಿಧಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಅವುಗಳನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಬಹುಶಃ 10ನೇ ತರಗತಿವರೆಗೂ ಓದುವಂತಹ ಮಕ್ಕಳಿಗೆ ಲಿಂಗದಲ್ಲಿ ನೀವು ತಿಳಿಬೇಕಾಗಿರೋದು ಎಷ್ಟು ವಿಧಗಳನ್ನಪ್ಪ ಅಂತ ಹೇಳಿದ್ರೆ ಪ್ರಮುಖವಾಗಿರುವ ಈ 3 ವಿಧಗಳನ್ನು. ಒಂದನೇದಾಗಿ ಪುಲ್ಲಿಂಗ, ಎರಡನೇದಾಗಿರ್ತಕ್ಕಂಥದ್ದು ಸ್ತ್ರೀಲಿಂಗ, ಮೂರನೇದಾಗಿರ್ತಕ್ಕಂಥದ್ದು ನಪುಂಸಕ ಲಿಂಗ ಅಂಥೇಳಿ ನೀವು ಈ 3 ವಿಧಗಳನ್ನು ಅಭ್ಯಾಸ ಮಾಡಿದರೆ ಸಾಕಾಗುತ್ತೆ. ಇದನ್ನು ಹೊರತುಪಡಿಸಿ ಮಕ್ಕಳೇ, ಇದನ್ನು ಹೊರತುಪಡಿಸಿ ಮತ್ತೆ ಲಿಂಗಗಳನ್ನು ಅನ್ಯ ಲಿಂಗಗಳು ಅಂಥೇಳಿ ಮತ್ತೆ ವಿಧಗಳನ್ನು ಮಾಡಲಾಗಿದೆ. ಇನ್ನೊಂದಿಷ್ಟು ಇದರಲ್ಲಿ ವಿಧಗಳನ್ನು ಮಾಡಲಾಗಿದೆ. ಏನಂತ ಹೇಳಿದರೆ ಅನ್ಯ ಲಿಂಗಗಳು. ಅನ್ಯ ಲಿಂಗಗಳು ಅಂದ್ರೆ ಇನ್ನು ಇದರಲ್ಲಿ ಬರುವಂತಹ ಇತರೆ ಲಿಂಗಗಳು, ಬೇರೆ ಲಿಂಗಗಳು ಅಂಥೇಳಿ ಮಾಡಲಾಗಿದೆ. ಅವು ಯಾವುವು? ಒಂದೊಂದಾಗೆ ಇವುಗಳ ಹೆಸರುಗಳನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ ಮಕ್ಕಳೇ. ಪುನ್ನಪುಂಸಕ ಲಿಂಗ. ಪುನ್ನಪುಂಸಕ, ಪುನ್ನಪುಂಸಕ ಲಿಂಗ. ಇದು ಗೊತ್ತಿರಬೇಕು ಮಕ್ಕಳೇ, ಅನ್ಯ ಲಿಂಗಗಳು. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಯಾವುದಿದೆ? ಪುನ್ನಪುಂಸಕ ಲಿಂಗ ಅನ್ನೋದು ಒಂದಿದೆ. ಎರಡನೇದು ಸ್ತ್ರೀ ನಪುಂಸಕ ಲಿಂಗ. ಎರಡನೇದು ಯಾವುದು? ಸ್ತ್ರೀ ನಪುಂಸಕ ಲಿಂಗ. ಮೂರನೇದು ಸ್ತ್ರೀ ನಪುಂಸಕ ಲಿಂಗ ಆದ್ಮೇಲೆ ನಿತ್ಯ ನಪುಂಸಕ ಲಿಂಗ. ಮತ್ತೊಂದು ಯಾವುದು? ನಿತ್ಯ ನಪುಂಸಕ ಲಿಂಗ. ಇದಾದ್ಮೇಲೆ ನಾಲ್ಕನೇದು ಗಮನಿಸ್ತದಿರಲ್ಲ, ಅನ್ಯ ಲಿಂಗಗಳು ಅಂತ ಹೇಳಿ ಮತ್ತೊಂದಿಷ್ಟು ವಿಧಗಳನ್ನು ಮಾಡಲಾಗಿದೆ. ಅದರಲ್ಲಿ ಪುನ್ನಪುಂಸಕ ಲಿಂಗ ಒಂದು, ಸ್ತ್ರೀ ನಪುಂಸಕ ಲಿಂಗ ಅನ್ನೋದು ಮತ್ತೊಂದು, ನಿತ್ಯ ನಪುಂಸಕ ಲಿಂಗ ಅನ್ನುವಂಥದ್ದು ಮತ್ತೊಂದು ಬಗೆಯ ಲಿಂಗ. ಇದಾದ್ಮೇಲೆ ವಾಚ್ಯ ಲಿಂಗಗಳು ಅಂತ ಹೇಳಿ ಬರ್ತತಿ. ಮತ್ತೊಂದು ವಿಧ ಯಾವುದು ಅಂತ ಹೇಳಿದ್ರೆ ಮಕ್ಕಳೇ ವಾಚ್ಯ ಲಿಂಗಗಳು. ವಾಚ್ಯ ಲಿಂಗಗಳಿಗೆ ಇನ್ನೊಂದು ಹೆಸರಿದೆ, ವಿಶೇಷಾಧೀನ ಲಿಂಗಗಳು. ಏನಂತ ಕರೆದಾರೆ? ವಿಶೇಷಾಧೀನ ಲಿಂಗಗಳು ಅಂತ ಹೇಳಿ ಇದಕ್ಕೆ ಮತ್ತೊಂದು ಹೆಸರನ್ನ ಕೊಟ್ಟಿದ್ದಾರೆ ಮಕ್ಕಳೇ, ನೆನಪಲ್ಲಿರಲಿ. ಇದಾದ್ಮೇಲೆ ನಾಲ್ಕನೇದಾಯಿತು. ಮತ್ತೊಂದು ವಿಧ ಕೂಡ ಇದರಲ್ಲಿ ನಮಗೆ ಬರ್ತಾ ಹೋಗುತ್ತೆ. ಕೊನೆಯಲ್ಲಿ ಮತ್ತೊಂದು ಯಾವುದು ಅಂತ ಹೇಳಿದ್ರೆ ಅವ್ಯಯ ಲಿಂಗಗಳು. ಮತ್ತೊಂದು ವಿಧ ಯಾವುದು ಅಂತ ಹೇಳಿದ್ರೆ
ಅವ್ಯಯ ಲಿಂಗಗಳು ಅಥವಾ ಅವ್ಯಯ ಲಿಂಗ. ಎಷ್ಟು ವಿಧಗಳನ್ನು ನಾವು ಮತ್ತೆ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಪುಂನಪುಂಸಕ ಲಿಂಗ, ಸ್ತ್ರೀ ನಪುಂಸಕ ಲಿಂಗ, ನಿತ್ಯ ನಪುಂಸಕ ಲಿಂಗ, ವಾಚ್ಯಲಿಂಗಗಳು, ಅವ್ಯಯ ಲಿಂಗಗಳು ಅಂಥೇಳಿ ಇವುಗಳನ್ನು ಮತ್ತೆ ವರ್ಗೀಕರಣವನ್ನು ಮಾಡಲಾಗಿದೆ. ಒಂದೊಂದಾಗಿ ನಾವು ಅವುಗಳ ವಿಧಗಳನ್ನು ನೋಡ್ತಾ ಹೋಗೋಣಂತೆ. ಇವತ್ತಿನ ಈ ತರಗತಿಯಲ್ಲಿ ನಿಮಗೆ ಮಕ್ಕಳೇ ಲಿಂಗ ಅಂದ್ರೇನು, ಆ ಲಿಂಗಗಳಲ್ಲಿ ಬರುವಂತಹ ಪ್ರಮುಖವಾದ ವಿಧಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನೀವೆಲ್ಲರೂ ಕೂಡ ಅರ್ಥಕೊಂಡ್ರಿ ಅಂಥೇಳಿ ನಾನು ಭಾವಿಸ್ತೀನಿ ಮಕ್ಕಳೇ. ಇದು ಇಲ್ಲಿಗೆ ನಾನು ಈ ತರಗತಿಯನ್ನು ಮುಗಿಸೋದ್ರ ಮೂಲಕ ಮುಂದಿನ ತರಗತಿಯಲ್ಲಿ ನೇರವಾಗಿ ಅದರ ವಿಧಗಳನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ನೋಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಮಾತನ್ನು ಹೇಳ್ತೀನಿ. ಜೊತೆಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ. ಬಹಳ ಮುಖ್ಯವಾಗಿರುವಂತಹ ನನ್ನ ಕೋರಿಕೆ, ಇದನ್ನು ಓದುವಂತಹ ಮಕ್ಕಳಿಗೆ ಶೇರ್ ಮಾಡಿ ಅನ್ನೋ ಮಾತನ್ನು ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.